ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಇವತ್ತು ವಿಧಾನಸೌಧ ಅಧಿವೇಶನದ ಮೊದಲನೇ ದಿನನೇ ಪಾದಯಾತ್ರೆ ಮಾಡುವ ಮೂಲಕ ಹೊರಟಿದ್ದೀರಾ. ಯಾವ ರೀತಿ ಸಂದೇಶ ಕೊಡ್ತಿದ್ದಾರೆ ಸರ್? ಇವತ್ತು ಏನು ಗಣತಂತ್ರ ರಾಜ್ಯಪಾಲರನ್ನ ಕರೆಸಿ ಅವ್ರ ಮುಖಾಂತರ ಇವತ್ತು ಸದನವನ್ನ ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತಾ ಇದ್ದೇವೆ. ಒಂದು, ಅವ್ರಿಗಿರ್ತಕ್ಕಂಥ ಅಧಿಕಾರನೆಲ್ಲ ಕೂಡ ಮೊಟಕು ಮಾಡಿ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಇವ್ರು ಮಾಡಿರ್ತಕ್ಕಂಥ ಒಂದು ದುರಾಡಳಿತವನ್ನ ಅವ್ರ ಮುಖಾಂತರ ಇಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಖಂಡಿಸಿ ನಾವಿವತ್ತು ಪಾದಯಾತ್ರೆ ಮುಖಾಂತರ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸರ್, ಮತ್ತೆ ಅಧಿವೇಶನದೊಳಗೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್? ಈಗ ಎಲ್ಲಾ ರೀತಿ ನಾವು ಬಿಜೆಪಿ ಮತ್ತೆ ನಾವು ಇಬ್ರು ವಿರೋಧ ಪಕ್ಷದವರು ಇಬ್ರು ಕೂಡ ಸೇರ್ಕೊಂಡು ಇಬ್ರು ಕೂಡ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ವೈಫಲ್ಯಗಳನ್ನ ಎತ್ತಿಡಿದು ಈ ಸರ್ಕಾರನ ಸರಿಯಾದ ದಾರಿಲಿ ಹೋಗ್ಲಿಕ್ಕೆ ಚಾಟಿ ಬೀಸುವಂತ ಕೆಲಸ ಖಂಡಿತ ಮಾಡ್ತಾರೆ. ಪ್ರಮುಖವಾಗಿ ಯಾವೆಲ್ಲ ಅಸ್ತ್ರಗಳನ್ನ ಇಟ್ಕೊಂಡು ಸಾಕಷ್ಟಿದೆ ಇವರಲ್ಲಿ. ಒಂದು, ಈ ಭಾಗ್ಯಗಳಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರಗಳಿರ್ಬೋದು, ಭಾಗ್ಯಗಳನ್ನ ಸರಿಯಾದ ರೀತಿಯಲ್ಲಿ ವೇಳೆಗೆ ಸರಿಯಾಗಿ ಕೊಡದೇ ಇರೋದಿರ್ಬೋದು, ಮತ್ತೆ ಇನ್ನು ಎಲ್ಲಾ ಇಲಾಖೆಗಳು ಏನು ಬಾಣಂತೀರ್ ಸಾವಿರ್ಬೋದು, ಮತ್ತೆ ಮಹಿಳೆಯರಿಗೆ ಒಂದ್ ಕಡೆ ಅವ್ರಿಗೆ ಹಣ ಕೊಡ್ತೇವೆ ಅಂತಾರೆ, ಇನ್ನೊಂದ್ ಕಡೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗದೆ ಇರತಕ್ಕಂಥದ್ದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ. ಇದಾಗಿತ್ತು ಸುರೇಶ್ ಬಾಬು ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ನ್ಯೂಸ್ ಬೆಂಗಳೂರು.